ಇನ್ನು ದ್ವೇಷ ಭಾಷಣ ಕಾಯ್ದೆ ಜಾರಿಯಾಗಿಲ್ಲ, ಅದಕ್ಕೂ ಮುಂಚೆನೆ ಕಾಕಿ ನೋಟಿಸ್ ಕೊಟ್ಟಿರುವಂತಹ ಪ್ರಕರಣ ಇದೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ತರೀಕೆರೆ ಠಾಣೆ ಪೊಲೀಸರ ಈ ನೋಟಿಸ್ ಈಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಇನ್ನು ಕಾಯ್ದೆನೇ ಜಾರಿಗೆ ಬಂದಿಲ್ಲ, ಅಷ್ಟರಲ್ಲೇ ನೋಟಿಸ್ ಕೊಟ್ಟಿರೋದು. ದ್ವೇಷ ಭಾಷಣ ಕಾಯ್ದೆ ಉಲ್ಲಂಘಿಸದಂತೆಯೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ದ್ವೇಷ ಭಾಷಣ ಕಾಯ್ದೆ ಉಲ್ಲಂಘಿಸದಂತೆ ಭಾಷಣ ಮಾಡಿ ಅಂತ ಹೇಳಿ ಆ ನೋಟಿಸ್ನಲ್ಲಿ ತರೀಕೆರೆ ಠಾಣೆ ಪೊಲೀಸರು ಸೂಚಿಸಿದ್ದಾರೆ. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಇನ್ನು ಕಾಯ್ದೆನೇ ಜಾರಿಗೆ ಬಂದಿಲ್ಲ, ಅದಕ್ಕೂ ಮುಂಚೆ ಈ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದು ಹೇಗೆ ನೋಡಿ, ಆ ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ಗೆ ಬಂದಿರುವಂತಹ ಪೊಲೀಸರ ನೋಟಿಸ್ ಇದು. ಈ ನೋಟಿಸ್ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಇನ್ನೂ ಕೂಡ ರಾಜ್ಯಪಾಲರ ಅಂಕಿತ ಆಗಿಲ್ಲ, ಕಾಯ್ದೆ ಜಾರಿಗೆ ಬಂದಿಲ್ಲ. ಅಷ್ಟರಲ್ಲೇ ಇದೇ ಕಾಯ್ದೆಯನ್ನ ಉಲ್ಲಂಘನೆ ಮಾಡಬೇಡಿ ಅಂತ ಹೇಳ್ತಾ ಒಂದು ಪೊಲೀಸರಿಂದ ನೋಟಿಸ್ ಹೋಗುತ್ತೆ ಅಂತಂದ್ರೆ ಸಹಜವಾಗಿ ಬಿಜೆಪಿ ನಾಯಕರು ಆಕ್ಷೇಪಿಸ್ತಾ ಇದ್ದಾರೆ ತರೀಕೆರೆ ಪೊಲೀಸರ ನಡೆಯನ್ನ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಸುರೇಶ್ ಕುಮಾರ್, ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಆಕ್ಷೇಪಿಸಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಯಲ್ಲಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನಾಯಕರು ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಕಾಯ್ದೆನೇ ಜಾರಿಗೆ ಬರದೆ ಆ ಕಾಯ್ದೆ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಪೊಲೀಸರು ನೋಟಿಸ್ ಹೇಗೆ ಕೊಡೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ಈಗ ಬಿಜೆಪಿ ನಾಯಕರು ಇದನ್ನೇ ಪ್ರಶ್ನಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಬಗ್ಗೆ ಪೋಸ್ಟ್ ಅನ್ನು ಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಆಕ್ಷೇಪಿಸಿದ್ದಾರೆ ಪೊಲೀಸರ ನಡೆಯನ್ನ. ನಮ್ಮ ಪ್ರತಿನಿಧಿ ಅಶ್ವಿತ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಅಶ್ವಿತ್, ವೆರಿ ಇಂಟ್ರೆಸ್ಟಿಂಗ್. ಇನ್ನು ಕಾಯ್ದೆನೇ ಜಾರಿಗೆ ಬಂದಿಲ್ಲ, ಪೊಲೀಸರು ಇದೇ ಕಾಯ್ದೆಯನ್ನು ಉಲ್ಲೇಖಿಸಿ ನೋಟಿಸ್ ಹೇಗೆ ಕೊಡ್ತಾರೆ? ಈ ನೋಟಿಸ್ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಖಾಕಿ ಪಡೆ ಏನ್ ಹೇಳ್ತಿದೆ? ಏನು ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪಟ್ಟಣದಲ್ಲಿ ವಿಕಾಸ್ ಪುತ್ತೂರ್ ಸೇರಿದಂತೆ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ವಿಕಾಸ್ ಪುತ್ತೂರ್ ಅವರು ಪ್ರಮುಖ ಭಾಷಣಗಾರರಾಗಿ ಆಗಮಿಸಿದ್ರು. ಈ ಒಂದು ಸಂದರ್ಭದಲ್ಲಿ ತರೀಕೆರೆಯ ಪೊಲೀಸರು ನೀಡಿರುವ ನೋಟಿಸ್ ಏನಿದೆ ಅದು ಭಾರಿ ಚರ್ಚೆಗೆ ಒಂದು ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಇನ್ನು ಜಾರಿಯೇ ಆಗದ ದ್ವೇಷ ಭಾಷಣ 2025 ಕಾಯ್ದೆ ಏನಿದೆ ಇದರ ಹೆಸರಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಪೊಲೀಸರು ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 4 ಅಂಶಗಳನ್ನ ಹಾಕಿರುವಂತದ್ದು. ಅದರಲ್ಲಿ 4ನೇ ಅಂಶವಾಗಿ ಏನು ದ್ವೇಷ ಭಾಷಣ 2025 ಅನ್ವಯ ನೀವು ಉಲ್ಲಂಘನೆಯನ್ನ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಅಂತ ಒಂದು ಉಲ್ಲೇಖವನ್ನ ಮಾಡಿದ್ರು. ಇದು ಈಗ ಭಾರಿ ಚರ್ಚೆಗೆ ಕಾರಣವಾಗಿರುವಂತದ್ದು. ಏನು ಚಿಕ್ಕಮಗಳೂರು MLC ಸಿಟಿ ರವಿ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಪೊಲೀಸರಿಗೆ ಇನ್ನು ಕಾನೂನಿನ ಅರಿವೇ ಇಲ್ಲ, ಅರಿವನ್ನ ಮೂಡಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಮಗಳೂರಿನ MLC ಸಿಟಿ ರವಿ ಅವರು ಪೊಲೀಸರಿಗೆ ಅರಿವಿನ ಒಂದು ಅಗತ್ಯ ಇದೆ, ಜೊತೆಗೆ ಇಂತಹ ನೋಟಿಸ್ ನ ನೀಡಿರುವ ಹಿನ್ನೆಲೆ ಏನು ಎಂಬ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂಥದ್ದೇ ನೋಟಿಸ್ ಅನ್ನ ಎಲ್ಲಾ ಸಂಘಟನೆಯವರೆಗೂ ನೀಡ್ತಾರಾ ಅಥವಾ ಹಿಂದೂ ಸಂಘಟನೆಗಳು ಅಥವಾ RSS ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮಗಳಿಗೆ ಬರುವಂತಹ ಭಾಷಣಗಾರರು ಅಥವಾ ಪ್ರಮುಖರಿಗೆ ಮಾತ್ರ ಈ ನೋಟಿಸ್ ಜಾರಿಯಾಗುತ್ತಾ? ಇನ್ನೂ ಕೂಡ ಕಾಯ್ದೆ ಜಾರಿಯೇ ಆಗದೆ ಇದ್ರೂ ಕೂಡ ಈ ನೋಟಿಸ್ ಅನ್ನ ನೀಡಿರುವ ಹಿಂದೆ ಯಾವ ಕೈ ಕೆಲಸ ಮಾಡ್ತಿದೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಇದೇ ರೀತಿಯ ನೋಟಿಸ್ ಅನ್ನ ಸಿದ್ದರಾಮಯ್ಯನವರು ಸೇರಿದಂತೆ ಪರಮೇಶ್ವರ್ ಅವರು ಸೇರಿದಂತೆ DK ಶಿವಕುಮಾರ್ ಅವರು ನೀಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ನಿನ್ನೆಯಿಂದಲೂ ಕೂಡ ಸಾಮಾಜಿಕ ಜಾಲತಾಣ ಜೊತೆಗೆ ಟ್ವಿಟರ್ ನಲ್ಲಿ ಭಾರಿ ಆಕ್ರೋಶಕ್ಕೂ ಕೂಡ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸರು ನೀಡಿರುವ ನೋಟಿಸ್ ಏನಿದೆ ಅದು ಕಾರಣವಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅಶ್ವಥ್ ತಮ್ಮ ಮಾಹಿತಿಗೆ.